ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಕರ್ನಾಟಕ ಸೆಟ್ ಅಂದ್ರೆ ಕೆ ಸೆಟ್ ಎಕ್ಸಾಮಿನೇಷನ್ ಎಷ್ಟು ವಿಷಯಗಳಲ್ಲಿ ನಡೆಸಲಾಗುತ್ತೆ ಎಂಬುದನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಹಿಂದೆ ಒಂದು ಕೆ ಸೆಟ್ ಎಕ್ಸಾಮಿನೇಷನ್ಗೆ ಅಪಿಯರ್ ಆಗಿರ್ತೀರೋ ಅವರಿಗೆ ಈ ಒಂದು ಮಾಹಿತಿ ಗೊತ್ತಿರುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಮೊದಲ ಬಾರಿಗೆ 2026 ನಲ್ಲಿ ಕೆ ಸೆಟ್ ಅನ್ನ ಬರೆಯೋರಿದ್ದೀರಾ, ಸೊ ಅವರಿಗಾಗಿ ಈ ಒಂದು ಕೆ ಸೆಟ್ ಅನ್ನ ಎಷ್ಟು ವಿಷಯಗಳಲ್ಲಿ ನಡೆಸಲಾಗುತ್ತೆ ಅಂತ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಇಲ್ಲಿ ಡಿಸ್ಕಷನ್ ಗೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಇಲ್ಲಿ ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಕುರಿತು ಕೋರ್ಸ್ ಅನ್ನ ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ, ಎಂಟೈರ್ ಸಿಲೆಬಸ್ ಮೇಲೆ 50+ ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ, ನೋಟ್ಸ್ ಅನ್ನ ಕೊಡ್ತಾ ಇದೀವಿ, 5000+ MCQ PDF ಅನ್ನ ನೀಡ್ತೀವಿ, ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ, ಜೊತೆಗೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಜೊತೆಗೆ 21/2026 ನಿಂದ ಹೊಸ ಬ್ಯಾಚ್ ಅನ್ನ ಕೂಡ ಆರಂಭ ಮಾಡ್ತಾ ಇದೀವಿ. ಸೊ ಇದ್ರ ಜೊತೆಗೆ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಇದಕ್ಕಾಗಿ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ನಲ್ಲಿ ಸರ್ಚ್ ಮಾಡಿ ಜಾಯಿನ್ ಆಗಬಹುದು, ಅಥವಾ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು. ಸೊ ಹಾಗಾದ್ರೆ ಈ ಒಂದು ಕೆಸೆಟ್ ಎಕ್ಸಾಮಿನೇಷನ್ ಗೆ ಸಂಬಂಧಪಟ್ಟಂತೆ ಕೆಎದವರು ಒಂದು ನೀಡಿರುವ ಈ ಎಕ್ಸಾಮಿನೇಷನ್ ಡೇಟ್ ನ ಪ್ರಕಾರ ಅಕ್ಟೋಬರ್ 11 ರಂದು ಈ ಕೆಸೆಟ್ ಎಕ್ಸಾಮಿನೇಷನ್ ಅನ್ನು ನಡೆಸಲಿದ್ದಾರೆ. ಸೊ ಹೀಗಾಗಿ ಆಗಸ್ಟ್ ನಲ್ಲಿನೇ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಪ್ರಿಪರೇಷನ್ ಅನ್ನ ಆರಂಭ ಮಾಡಿ. ನಿಮ್ಗೆ ಏನೇ ತೊಂದರೆ ಇದು ಏನೇ ಗೈಡೆನ್ಸ್ ಬೇಕಾದ್ರೂ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅಥವಾ ಕಾಲ್ ಅನ್ನ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಸೊ ಹಾಗಾದ್ರೆ ಈ ಒಂದು ಕೆಸೆಟ್ ಎಕ್ಸಾಮಿನೇಷನ್ ಅನ್ನ ಒಟ್ಟು 33 ವಿಷಯಗಳಲ್ಲಿ ನಡೆಸಲಾಗುತ್ತೆ. ಸೊ ಈ ಒಂದು ಇಲ್ಲಿ ಈ ಎಲ್ಲಾ ವಿಷಯಗಳನ್ನ ನೋಡೋದಾದ್ರೆ ವಾಣಿಜ್ಯ ಶಾಸ್ತ್ರ, ಕಾಮರ್ಸ್, ಕನ್ನಡ, ಅರ್ಥಶಾಸ್ತ್ರ, ಇಕನಾಮಿಕ್ಸ್, ದೆನ್ ಇಂಗ್ಲಿಷ್, ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್, ಇತಿಹಾಸ, ಹಿಸ್ಟ್ರಿ, ಸಮಾಜಶಾಸ್ತ್ರ, ಸೋಶಿಯಾಲಜಿ, ಭೂಗೋಳಶಾಸ್ತ್ರ, ಜಿಯೋಗ್ರಫಿ, ಹಿಂದಿ, ನಿರ್ವಹಣೆ ಅಂದ್ರೆ ಮ್ಯಾನೇಜ್ಮೆಂಟ್, ಶಿಕ್ಷಣ, ಎಜುಕೇಶನ್, ನೆಕ್ಸ್ಟ್ ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ, ನೆಕ್ಸ್ಟ್ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ, ಮನೋವಿಜ್ಞಾನ, ಸೈಕಾಲಜಿ, ಸಮಾಜ ಕಾರ್ಯ, ಸೋಷಿಯಲ್ ಸೈನ್ಸ್, ಕಾನೂನು, ಲಾ, ಸಂಸ್ಕೃತ, ದೈಹಿಕ ಶಿಕ್ಷಣ ಅಂದ್ರೆ ಫಿಸಿಕಲ್ ಎಜುಕೇಶನ್, ಉರ್ದು, ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಗಣಕ ವಿಜ್ಞಾನ ಮತ್ತು ಅನ್ವಯಿಕ, ICT ಒಂದು ಕಂಪ್ಯೂಟರ್ ಸೈನ್ಸ್, ಭೌತಿಕ ವಿಜ್ಞಾನ, ಗಣಿತ ವಿಜ್ಞಾನ, ಮ್ಯಾಥಮೆಟಿಕ್ಸ್, ರಸಾಯನ ವಿಜ್ಞಾನ, ಜೀವ ವಿಜ್ಞಾನ, ಸೊ ಪರಿಸರ ವಿಜ್ಞಾನ, ಗೃಹ ವಿಜ್ಞಾನ, ವಿದ್ಯುನ್ಮಾನ ವಿಜ್ಞಾನ, ಭೂ ವಿಜ್ಞಾನ, ಮಹಿಳಾ ಅಧ್ಯಯನ, ಪ್ರದರ್ಶಕ ಕಲೆಗಳು, ಸಂಗೀತ, ದೃಶ್ಯ ಕಲೆಗಳು, ಈ ಒಟ್ಟು 33 ವಿಷಯಗಳಲ್ಲಿ ಈ ಒಂದು ಕೆಸೆಟ್ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುತ್ತೆ. ಸೊ ಇಲ್ಲಿ ಇಕನಾಮಿಕ್ಸ್ ಸಬ್ಜೆಕ್ಟ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್, ದೆನ್ ಹಿಸ್ಟರಿ, ಸೋಶಿಯಾಲಜಿ, ಜಿಯೋಗ್ರಫಿ, ಮತ್ತೆ ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ, ಎಜುಕೇಶನ್ ಶಿಕ್ಷಣ, ಮತ್ತೆ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ, ಸೈಕಾಲಜಿ, ಸಮಾಜ ಕಾರ್ಯ, ಜೊತೆಗೆ ಫಿಸಿಕಲ್ ಎಜುಕೇಶನ್, ಮತ್ತೆ ಸಾರ್ವಜನಿಕ ಆಡಳಿತ, ಮಹಿಳಾ ಅಧ್ಯಯನ, ಪ್ರದರ್ಶಕ ಕಲೆಗಳು, ಸಂಗೀತ ಮತ್ತು ದೃಶ್ಯಗಳು, ಈ ಎಲ್ಲಾ ವಿಷಯಗಳು ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಕ್ವಶನ್ ಪೇಪರ್ ಅನ್ನ ಹೊಂದಿರುತ್ತೆ. ಉಳಿದ ಸಬ್ಜೆಕ್ಟ್ಗಳು ಎಲ್ಲ ಆಂಗ್ಲ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಹೊಂದಿರ್ತವೆ. ಸೊ ಲ್ಯಾಂಗ್ವೇಜಸ್ ಅನ್ನ ಹೊರತುಪಡಿಸಿ. ಸೊ ಈ ರೀತಿಯಾಗಿ ಒಟ್ಟು 33 ವಿಷಯಗಳಿಗೆ ಈ ಕೆಸೆಟ್ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುತ್ತೆ. ಸೊ ಇಲ್ಲಿ ಯಾವ ವಿಷಯಗಳು ಇಲ್ಲ ಆ ವಿದ್ಯಾರ್ಥಿಗಳು ನೀವು UGC ನೆಟ್ ಎಕ್ಸಾಮಿನೇಷನ್ ಗೆ ಅಪಿಯರ್ ಆಗಬೇಕು. ವರ್ಷಕ್ಕೆ 2 ಸಾರಿ ಈ ಒಂದು NTA ನೆಟ್ ಎಕ್ಸಾಮಿನೇಷನ್ ಕಾಲ್ ಮಾಡಲಾಗುತ್ತೆ. ಸೊ ಯಾರ ಒಂದು ಸಬ್ಜೆಕ್ಟ್ ಇದರಲ್ಲಿ ಇಲ್ಲ ಅವರು ನೀವು ನೆಟ್ ಎಕ್ಸಾಮಿನೇಷನ್ ಗೆ ಅಟೆಂಡ್ ಆಗ್ಬೇಕಾಗತ್ತೆ. ಸೊ ಹೀಗಾಗಿ ಈ ಒಂದು ಕೆಸೆಟ್ 2026 ಗೆ ಸಂಬಂಧಪಟ್ಟಂತೆ ಇಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಎರಡು ಪತ್ರಿಕೆಗಳು ಇರ್ತಾ ಇದಾವೆ. ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಪೇಪರ್ 2 ನಿಮ್ಮ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಸೊ ಉದಾಹರಣೆಗೆ ಅರ್ಥಶಾಸ್ತ್ರ, ಇಕನಾಮಿಕ್ಸ್ ನಿಮ್ಮ ಸಬ್ಜೆಕ್ಟ್ ಆಗಿದ್ರೆ ಪೇಪರ್ 2 ಕಂಪ್ಲೀಟ್ ಆಗಿ ಇಕನಾಮಿಕ್ಸ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುತ್ತೆ. ಪೇಪರ್ 1 ನಲ್ಲಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಇದರಲ್ಲಿ 10 ಯೂನಿಟ್ಗಳಿದಾವೆ. ಒಟ್ಟು 50 ಪ್ರಶ್ನೆಗಳನ್ನ ನಿಮ್ಗೆ ಕೊಟ್ಟಿರ್ತಾರೆ, 100 ಅಂಕಗಳು.
ಸೊ ಅದೇ ರೀತಿಯಾಗಿ ಪೇಪರ್ 2 ನಲ್ಲಿ 100 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಒಟ್ಟು 200 ಅಂಕಗಳು. ಈ ರೀತಿಯಾಗಿ ಒಟ್ಟು 300 ಅಂಕಗಳಿಗೆ ಈ ಒಂದು ಎಕ್ಸಾಮಿನೇಷನ್ ನಡೀತಾ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ಯಾರು ಹೆಚ್ಚಿನ ಸ್ಕೋರ್ ಅನ್ನ ಮಾಡ್ತೀರಾ, ಸರಳವಾಗಿ ಕೆಸೆಟ್ ಅನ್ನ ಕ್ವಾಲಿಫೈ ಆಗಿ ಆಗ್ತೀರಾ. ಸೊ ಹೀಗಾಗಿ ಪೇಪರ್ 2 ಬಗ್ಗೆ ನಿಮಗೆ ಸ್ವಲ್ಪ ಜ್ಞಾನ ಇದ್ದೇ ಇರುತ್ತೆ, ಯಾಕಂದ್ರೆ ಈ PG ಲೆವೆಲ್ ನಲ್ಲಿ ಓದಿರ್ತೀರಾ, ಅದರ ಆಧಾರ ಮೇಲೆನೆ ಇರುತ್ತೆ. ಸೊ ಹಾಗಾಗಿ ಪೇಪರ್ 1 ಗೆ ಬಂದಾಗ ಸ್ವಲ್ಪ ಗೊಂದಲ ಇರುತ್ತೆ. ಸೊ ಹೀಗಾಗಿ ಪೇಪರ್ 1 ಕಂಪ್ಲೀಟ್ ಕೋರ್ಸ್ ಅನ್ನ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನೀಡ್ತಾ ಇದೀವಿ. ಇಲ್ಲಿ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್ ಗಳು, ದೆನ್ ನೋಟ್ಸ್, 5000 ಪ್ಲಸ್ MCQ PDF, PYQ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಮೀಡಿಯಂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು. ನಿಮ್ಗೆ ಏನೇ ಸಮಸ್ಯೆ ಇದ್ರು ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಕೇಳಬಹುದು ಅಥವಾ ಕಾಲ್ ಕೂಡ ಮಾಡಬಹುದು. ಸೊ ಅದೇ ರೀತಿ ಹೆಚ್ಚಿನ ಒಂದು ಮಾಹಿತಿಗಾಗಿ ಅದೇ ರೀತಿ KCET ಗೆ ಸಂಬಂಧಪಟ್ಟ ಅಪ್ಡೇಟ್ ಗಳಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.